ನೀರಿನಲ್ಲಿ ಸ್ನಾನ ಮಾಡಿದ್ರೆ ಬಡತನ ಹೋಗುತ್ತಾ ಅಂತ ಕೇಳಿದ್ರಿ. ಇವತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಕಾಂಗ್ರೆಸ್ ಪಾರ್ಟಿ ಹಿಂದೂಗಳಿಗೆ ಅಪಮಾನ ಮಾಡಿದಂಗೆ, ಪವಿತ್ರವಾದ ನಾವೆಲ್ಲ ಗೋಮಾತೆ ಗಂಗಾ ಮಾತೆ ಈ ರೀತಿ ಪೂಜಿಸ್ತೀವಿ. ಬಹುಶಃ ನದಿ ಕೇವಲ ಒಂದು ಧರ್ಮಕ್ಕಲ್ಲ, ಗಂಗೆ ತುಂಗೆ ಕಾವೇರಿ ಈ ರೀತಿ ಪವಿತ್ರವಾದ ದೇಶದಲ್ಲಿ ಯಮುನಾ ಎಂತಿಂತ ಒಳ್ಳೆಯಸಿದೆ. ಮಲ್ಲಿಕಾರ್ಜುನ್ ಅವ್ರಿಗೂ ಸಹ ಅವ್ರ ತಂದೆ ತಾಯಿ ದೇವರ ಹೆಸರನ್ನು ನಾಮವನ್ನು ಇಟ್ಟಿದ್ದಾರೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಂದಿರಾ ಗಾಂಧಿ ಕುಟುಂಬ ಸದಸ್ಯರ ಹೆಸರನ್ನು ಇಟ್ಟಿದ್ದಾರೆ. ಅಂದರೆ ರಾಜಕಾರಣದಲ್ಲಿ ಕೊನೆವರೆಗೆ ಉಳಿಬೇಕು ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಳ ಹಿರಿಯರು. ನೀವು ಇವತ್ತು ಹಿಂದೂಗಳ ಬಗ್ಗೆ ಅಪಮಾನ ಮಾಡ್ತಿರಲ್ಲ, ತಾವು ಕ್ರಿಶ್ಚಿಯನ್ ಧರ್ಮಕ್ಕೆ ಅಥವಾ ಅಲ್ಪಸಂಖ್ಯಾತರು ಮೆಕ್ಕಾ ಮದೀನಾ ಹೋಗ್ತಾರೆ, ಅಲ್ಲಿ ಹೋಗ್ಬಿಟ್ರೆ ಬಡತನ ಹೋಗ್ಬಿಡುತ್ತಾ? ಇದ್ರ ಬಗ್ಗೆ ಮಾತಾಡ್ಬೇಕಲ್ಲ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರಿಗೆ ಭಾಳ ವಯಸ್ಸಲ್ಲಿ ನಿಮ್ಮ ಮೊಮ್ಮಕ್ಕಳು ಸಮಾನ, ಅಂಥವ್ರಿಗೆ ಮಂಡಿ ಊರ್ತೀರಿ. ಇದು ನಿಮಗೆ ಶೋಭೆ ತರಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂದೂಗಳ ಕ್ಷಮೆಯನ್ನು ಕೇಳಬೇಕಂತ ಈ ಸಂದರ್ಭ ಒತ್ತಾಯ ಮಾಡ್ತೀನಿ. ನೀರಿನಲ್ಲಿ ಸ್ನಾನ ಮಾಡಿದ್ರೆ ಬಡತನ ಹೋಗುತ್ತಾ ಅಂತ ಕೇಳಿದ್ರಿ. ಇವತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಕಾಂಗ್ರೆಸ್ ಪಾರ್ಟಿ ಹಿಂದೂಗಳಿಗೆ ಅಪಮಾನ ಮಾಡಿದಂಗೆ, ಪವಿತ್ರವಾದ ನಾವೆಲ್ಲ ಗೋಮಾತೆ ಗಂಗಾ ಮಾತೆ ಈ ರೀತಿ ಪೂಜಿಸ್ತೀವಿ. ಬಹುಶಃ ನದಿ ಕೇವಲ ಒಂದು ಧರ್ಮಕ್ಕಲ್ಲ, ಗಂಗೆ ತುಂಗೆ ಕಾವೇರಿ ಈ ರೀತಿ ಪವಿತ್ರವಾದ ದೇಶದಲ್ಲಿ ಯಮುನಾ ಎಂತಿಂತ ಒಳ್ಳೆಯಸಿದೆ. ಮಲ್ಲಿಕಾರ್ಜುನ್ ಅವ್ರಿಗೂ ಸಹ ಅವ್ರ ತಂದೆ ತಾಯಿ ದೇವರ ಹೆಸರನ್ನು ನಾಮವನ್ನು ಇಟ್ಟಿದ್ದಾರೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಂದಿರಾ ಗಾಂಧಿ ಕುಟುಂಬ ಸದಸ್ಯರ ಹೆಸರನ್ನು ಇಟ್ಟಿದ್ದಾರೆ. ಅಂದರೆ ರಾಜಕಾರಣದಲ್ಲಿ ಕೊನೆವರೆಗೆ ಉಳಿಬೇಕು ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಳ ಹಿರಿಯರು. ನೀವು ಇವತ್ತು ಹಿಂದೂಗಳ ಬಗ್ಗೆ ಅಪಮಾನ ಮಾಡ್ತಿರಲ್ಲ, ತಾವು ಕ್ರಿಶ್ಚಿಯನ್ ಧರ್ಮಕ್ಕೆ ಅಥವಾ ಅಲ್ಪಸಂಖ್ಯಾತರು ಮೆಕ್ಕಾ ಮದೀನಾ ಹೋಗ್ತಾರೆ, ಅಲ್ಲಿ ಹೋಗ್ಬಿಟ್ರೆ ಬಡತನ ಹೋಗ್ಬಿಡುತ್ತಾ? ಇದ್ರ ಬಗ್ಗೆ ಮಾತಾಡ್ಬೇಕಲ್ಲ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರಿಗೆ ಭಾಳ ವಯಸ್ಸಲ್ಲಿ ನಿಮ್ಮ ಮೊಮ್ಮಕ್ಕಳು ಸಮಾನ, ಅಂಥವ್ರಿಗೆ ಮಂಡಿ ಊರ್ತೀರಿ. ಇದು ನಿಮಗೆ ಶೋಭೆ ತರಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂದೂಗಳ ಕ್ಷಮೆಯನ್ನು ಕೇಳಬೇಕಂತ ಈ ಸಂದರ್ಭ ಒತ್ತಾಯ ಮಾಡ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.